ಹುಬ್ಬಳ್ಳಿ ಹೊರವಲಯದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಹುಬ್ಬಳ್ಳಿ ಹೊರವಲಯದಲ್ಲಿ ನಡೆದಿರೋ ಬೆಂಕಿ ಅವಘಡ, ಬೆಂಕಿ ಅನಾಹುತ. ಈ ಅನಾಹುತ ಆಗಿರತಕ್ಕಂಥದರ ಪರಿಣಾಮ ಏನು? ಕುಂದಗೋಳ ಕ್ರಾಸ್ ಬಳಿ ಹೊತ್ತಿ ಉರಿದಿದೆ ಅಂಗಡಿ ಮುಂಗಟ್ಟುಗಳು. ರಾಜಸ್ಥಾನ ಡಾಬಾದಲ್ಲಿ ವಿದ್ಯುತ್ ಅವಘಡದಿಂದ ಬೆಂಕಿ ಅನಾಹುತ ಆಗಿರುವಂಥದ್ದು. ಹಾಗಾಗಿ ಅಂಗಡಿ ಮುಂಗಟ್ಟುಗಳೆಲ್ಲ ಹೊತ್ತಿ ಉರಿದಿದೆ, ಎಲ್ಲ ಪೀಠೋಪಕರಣ ಎಲ್ಲ ಕಂಪ್ಲೀಟ್ ಧ್ವಂಸವಾಗಿರುತ್ತೆ. ಆದರೆ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಅಂದರೆ ಯಾವಾಗ ಬೆಂಕಿ ಕಾಣಿಸ್ಕೊಳ್ತೋ ಎಲ್ಲರೂ ಕೂಡ ಹೊರಗೆ ಬಂದ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ಬಚಾವಾಗಿದ್ದಾರೆ, ಯಾರ್ಯಾರು ಇದ್ದರೂ ಅವರು. ಬಟ್ ನೋಡಿ, ಆ ಬೆಂಕಿ ನೋಡಿ ಯಾವ ಪ್ರಮಾಣದಲ್ಲಿ ಹೊಗೆ ಕಾಣಿಸ್ಕೊತಾ ಇದೆ ಅಂತ. ದೊಡ್ಡ ಮಟ್ಟದ ಅಗ್ನಿ ಅನಾಹುತ ಇದೆ. ಹೈವೇ ಪಕ್ಕದಲ್ಲೇ ಅಂತ ಅನಿಸುತ್ತೆ ಡಾಬಾ. ಆ ಡಾಬಾದ ಶಾರ್ಟ್ ಸರ್ಕ್ಯೂಟ್ನಿಂದೇನೋ ಆಗಿರಬೇಕಿದು. ಫುಲ್ಲು ಹೊತ್ತಿ ಉರಿದು ಹೋಗಿದೆ. ಹುಬ್ಬಳ್ಳಿ ಹೊರವಲಯ ಕುಂದಗೋಳ ಕ್ರಾಸ್ ಬಳಿ ನಡೆದಿರ್ತಕ್ಕಂಥ ಘಟನೆ ಅಗ್ನಿ ಅವಘಡ. ಬಟ್ ಇತ್ತೀಚೆಗೆ ಈ ಅಗ್ನಿ ಅವಘಡಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಅಂದರೆ ಡಾಬಾ ಮುಂದೆ ಇರ್ತಕ್ಕಂಥ ಅಂಗಡಿ, ಸಾಲು ಸಾಲು ಅಂಗಡಿಗಳು ಎಲ್ಲ ಹೊತ್ತಿ ಉರಿದೋಗಿದೆ. ಇನ್ನೊಂದು 2-3 ಅಂಗಡಿ ಈ ಕಡೆ ಕೊನೆಯಲ್ಲಿ ಬಾಕಿ ಇದೆ. ಬಟ್ ಐ ಥಿಂಕ್ ಅದು ಕವರ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಎಲ್ಲ ಅಂಗಡಿ ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ, ಪ್ರಾಣ ಉಳಿಸ್ಕೊಂಡಿದ್ದಾರೆ. ಬಟ್ ಇಷ್ಟು ದೊಡ್ಡ ಮಟ್ಟದ ಅಗ್ನಿ ಅವಘಡ, ಇನ್ನೂ ಕೂಡ ಅಗ್ನಿಶಾಮಕ ದಳದವರು ಬಂದಿಲ್ವಾ? ಬೆಂಕಿ ನಂದಿಸುವ ಕಾರ್ಯಕ್ಕೆ ಪ್ರಯತ್ನ ಪಟ್ಟಿಲ್ವಾ ಇನ್ನೂ ಅಂತ ನೋಡಿ. ಎಲ್ಲ ಒಂದಾದ್ಮೇಲೆ ಒಂದು ಅಂಗಡಿಗಳೆಲ್ಲ ಹೊತ್ತು ಉರಿದೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಯಾವಾಗ ನಡೆದ ಘಟನೆ ಮತ್ತು ಇಷ್ಟು ದೊಡ್ಡ ಪ್ರಮಾಣದ ಬೆಂಕಿ ಆಗಿದ್ರು ಕೂಡ ಅಗ್ನಿಶಾಮಕ ದಳದವರು ಇನ್ನೂ ಬಂದೇ ಇಲ್ವಾ ಸ್ಪಾಟ್ಗೆ ಅಂತ? ಅರವಿಂದ, ಅಗ್ನಿಶಾಮಕ ದಳದವರು ಸ್ವಲ್ಪ ತಡವಾಗಿ ಸ್ಪಾಟ್ಗೆ ಹೋಗಿರುವಂತದ್ದು. ಇದು ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ಇರುವಂತ ನೆಲೆಯಲ್ಲಿ ಅಲ್ಲಿ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಹೀಗಾಗಿ ಅಗ್ನಿಶಾಮಕ ದಳ ಹೋಗೋ ತಡವಾಗಿರುವಂತದ್ದು. ಇನ್ನು ಅಗ್ನಿ ವಿಚಾರಕ್ಕೆ ಬರೋದಾದ್ರೆ, ರಾಜಸ್ಥಾನ ಡಾಬಾ ಹುಬ್ಬಳ್ಳಿಯ ಒಂದು ಪ್ರತಿಷ್ಠಿತ ಡಾಬಾಗಳಲ್ಲಿ ಒಂದು. ಸಹಜವಾಗಿ ಈ ರಸ್ತೆಯಲ್ಲಿ ಓಡಾಡುವಂತವರು ಆ ರಾಜಸ್ಥಾನ ಡಾಬಾದಲ್ಲಿ ಊಟ ಮಾಡುವಂತದ್ದು. ನಿನ್ನೆ ಒಂದು ರೀತಿಯಲ್ಲಿ ಸ್ಪಾರ್ಕ್ ಆಗಿತ್ತು. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ರೀತಿಯಾಗಿ ಬೆಂಕಿ ಅವಘಡ ಸಂಭವಿಸಿರುವಂತದ್ದು. ಅಕ್ಕಪಕ್ಕದ ಅಂಗಡಿಗೆ ಬೆಂಕಿ ಜ್ವಾಲೆ ಆವರಿಸಿದೆ. ಒಳಗಡೆ ಇರೋರು ಸಹಜವಾಗಿ ಪ್ರಾಣವನ್ನು ತಪ್ಪಿಸಿಕೊಳ್ಳಲು ಹೊರಗಡೆ ಓಡಿ ಬಂದಿರುವಂತದ್ದು. ಈಗ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತ ಕಾರ್ಯ ಆಗ್ತಾ ಇದೆ. ಇದನ್ನ ಹೊರತಾಗಿಯೂ ಕೂಡ ನೀವು ಹೇಳಿದಂತೆ ಅಗ್ನಿ ಅವಘಡಕ್ಕೆ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಎಲ್ಲೋ ವಿಫಲವಾಯ್ತಾ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಈಗ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಅಗ್ನಿಶಾಮಕ ದಳದವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರುವಂತದ್ದು. ಅರವಿಂದ್, ಇನ್ನು ವಿಪರ್ಯಾಸದ ಸಂಗತಿ ಅಂದ್ರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇರುವಂತದ್ದು. ಸೊ ಅದೃಷ್ಟವಶಾತ್ ಯಾವುದೇ ರೀತಿ ಪೆಟ್ರೋಲ್ ಬಂಕಿಗೆ ತಾಗಿಲ್ಲ. ಹೀಗಾಗಿ ಅದಕ್ಕೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅರವಿಂದ್. ಓಕೆ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಅಂದರೆ ಬಿ ಕೇರ್ಫುಲ್, ತುಂಬ ಡೇಂಜರ್ ಅದು. ಬಟ್ ಈಗ ಸದ್ಯಕ್ಕೇನೋ ಅಗ್ನಿಶಾಮಕ ದಳದವರು ಈಗ ಬಂದಿದ್ದಾರಂತೆ, ಬಂದು ಬೆಂಕಿಯನ್ನು ನಂದಿಸುವ ಕೆಲಸ ಮಾಡ್ತಾ ಇದ್ದಾರೆ. ಬಿಡು